ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣವನ್ನು ನಾನು ಕೀರ್ತನೆಗಳು 119ನೇ ಅಧ್ಯಾಯದಿಂದ ಕೊಡ ಬಯಸ್ತೇನೆ. ಅದರಲ್ಲಿ ಈ ರೀತಿಯಾಗಿ ಇರುವಂಥ ವಾಕ್ಯ ಗಮನಿಸಿರಿ. 119ನೇ ಅಧ್ಯಾಯ ಕೀರ್ತನೆ ಮತ್ತು 165ನೇ ವಚನ ಈ ರೀತಿಯಾಗಿದೆ. ಕೀರ್ತನೆ 119, 165. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ಎಂಥವರಿಗೆ? ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ವಾವ್, ಎಂಥ ಒಂದು ಮಾತಿದು! ದೇವರ ಧರ್ಮಶಾಸ್ತ್ರವನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣ ಸಮಾಧಾನ ಅಂತೆ. ಹಾಗಾದರೆ ಸಂಪೂರ್ಣ ಸಮಾಧಾನ ನಮಗೆ ಸಿಗುವುದಕ್ಕಾಗಿ, ಸಮಾಧಾನದಿಂದ ಸಮಾಧಾನಕ್ಕೆ ಸಾಗುವುದಕ್ಕಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಪ್ರೀತಿಸುವುದಕ್ಕಾಗಿ ಅಧ್ಯಯನ ಮಾಡಬೇಕು. ಅದನ್ನು ಪ್ರೀತಿಸುವಂಥವರಿಗೆ ಸಂಪೂರ್ಣ 100% ಸಮಾಧಾನ ಅಂತೆ. ಆ ರೀತಿಯಾಗಿರುವಂಥ ಸಮಾಧಾನ ದೇವರು ನಮಗೂ ಕೊಟ್ಟು ನಡೆಸಲಿ. ಇಂದಿನ ನಮ್ಮ ಅಧ್ಯಯನ ಬಂದು ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 43, 43ನೇ ಅಧ್ಯಾಯ ಯೆಹೆಜ್ಕೇಲನ ಗ್ರಂಥ. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಹಾಗಾದರೆ ನಮ್ಮನ್ನು 43ನೇ ಅಧ್ಯಾಯದಿಂದ ದೇವರು ಇಂದು ಬಲಪಡಿಸಲಿ. 43ನೇ ಅಧ್ಯಾಯದಲ್ಲಿ ಭಕ್ತಿಯ ಸಪ್ತರಹಸ್ಯಗಳನ್ನು ನೋಡ್ಬೋದು. 7 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಭಕ್ತಿಯ ಸಪ್ತರಹಸ್ಯಗಳು. ನಾವು ಭಕ್ತಿವಂತರಾಗಿರಬೇಕಾ? ಹಾಗಾದರೆ ಈಗೋ ಸಪ್ತ ರಹಸ್ಯಗಳು. ಆ ಸಪ್ತ ರಹಸ್ಯಗಳಲ್ಲಿ 7ನೇ ರಹಸ್ಯ, ಅದರಲ್ಲಿ ಇನ್ನೂ 7 ಚಿಕ್ಕ ರಹಸ್ಯಗಳು ಅಡಕವಾಗಿದೆ. ಹಾಗಾದರೆ 7 + 7 14 ರಹಸ್ಯಗಳನ್ನು 2 ಪಟ್ಟಿನ ಅಥವಾ 2 ಸೆಟ್ಟಿನ 2 ಭಾಗದ 7 ಸಪ್ತರಹಸ್ಯಗಳು ಭಕ್ತಿಯ ಜೀವನಕ್ಕೆ ಒಟ್ಟು 14. ಆದರೆ ಮುಖ್ಯವಾಗಿ ಪ್ರಧಾನವಾಗಿ ಸಪ್ತ ರಹಸ್ಯಗಳು, ಭಕ್ತಿಯ ರಹಸ್ಯಗಳು. 7 ಸೀಕ್ರೆಟ್ಸ್ ಆಫ್ ಗಾಡ್ಲಿನೆಸ್. ಮೊದಲನೇದಾಗಿ, ಮೊದಲನೇ ವಚನ, 43ನೇ ಅಧ್ಯಾಯ ಯೆಹೆಜ್ಕೇಲ್ ಮೊದಲನೇ ವಚನದಲ್ಲಿ ನೋಡುವಾಗ, ಇಸ್ರಾಯೇಲಿನ ದೇವರ ತೇಜಸ್ಸು, ದ ಗ್ಲೋರಿ ಆಫ್ ಗಾಡ್. ಭಕ್ತಿಯ ಜೀವನದ ಮೊದಲನೇ ರಹಸ್ಯ ದೇವರ ಮಹಿಮೆ, ದೇವರ ತೇಜಸ್ಸು. ರೋಮ 3ನೇ ಅಧ್ಯಾಯ 23ನೇ ವಚನದಲ್ಲಿ ಈ ರೀತಿಯಾಗಿ ಒಂದು ಮಾತು. ಅದನ್ನು ನೋಡಿಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ, ಅದು ಇನ್ನು ಒಳ್ಳೆಯದೇ. 3ನೇ ಅಧ್ಯಾಯ 23ನೇ ವಚನ, ರೋಮ ಪತ್ರಿಕೆಯಲ್ಲಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ, ಭಕ್ತಿಹೀನರಾಗಿದ್ದಾರೆ. ಹಾಗಾದರೆ ಎಲ್ಲರೂ ದೇವರ ಮಹಿಮೆಯನ್ನು ಹೊಂದಿದರೆ, ಪಾಪ ಮಾಡದೆ ಭಕ್ತಿಯ ಜೀವನ ಜೀವಿಸಲಿಕ್ಕೆ ಸಾಧ್ಯ ಅಲ್ವಾ? ಅದು ಮೊದಲನೇ ರಹಸ್ಯ. ಎರಡನೇದಾಗಿ
ದೇವರ ಮಹಿಮೆ ಅಥವಾ ದೇವರ ತೇಜಸ್ಸು ಮೊದಲನೇ ರಹಸ್ಯ. ಎರಡನೇದಾಗಿ ಅದೇ 43ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 1ನೇ ವಚನದಲ್ಲಿ ಆತನ ಧ್ವನಿಯು, ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ವಿಧಾನ, ಅನುಭವ ನಮ್ಮನ್ನು ಭಕ್ತಿಗೆ ನಡೆಸ್ತದೆ. Hearing the voice of God will lead us to the way of godliness. ಭಕ್ತಿಯ ಜೀವನಕ್ಕೆ ನಡೆಸುತ್ತದೆ. ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳುವುದು, ದೇವರ ಧ್ವನಿಯನ್ನು ಕೇಳಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಭಕ್ತ ಸಿಂಗ್ ಎಂಬ ಮಹಾಭಕ್ತರು ಒಂದು ಸಾರಿ ಅವರು ಸಮುದ್ರದ ತೀರದ ಹತ್ರ ಹೋಗಿ ಆ ದಡದಲ್ಲಿ ಕೂತ್ಕೊಂಡು, ಮರಳಿನ ಮೇಲೆ ಕೂತ್ಕೊಂಡು, ದೇವರೇ ನನಗೆ ನಿನ್ನ ವಿಷಯವಾಗಿ ನಿನ್ನ ಸ್ವರ ಕೇಳಿಸ್ಕೊಳ್ಳೋ ವಿಷಯದಲ್ಲಿ ನನಗೆ ತಿಳಿಯಪಡಿಸು ಅಂತ ಹೇಳಿದಾಗ, ಯಾವ ರೀತಿಯಾಗಿ ತಿಳಿಯಪಡಿಸಬೇಕು, ಯಾವ ರೀತಿಯಾಗಿ ದೇವರ ಸ್ವರ ಕೇಳಿಸ್ಕೋಬೇಕು ಎಂಬುದಾಗಿ ದೇವರವರಿಗೆ ಸುಮಾರು 21 ವಿಷಯಗಳನ್ನು ಹೇಳಿಕೊಟ್ರಂತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ಭಕ್ತಿಯ ರಹಸ್ಯ, ಭಕ್ತಿಯ ಸಪ್ತ ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು. ಲಿಸನಿಂಗ್ ಟು ದ ವಾಯ್ಸ್ ಆಫ್ ಗಾಡ್. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಕರ್ತನು ಪ್ರಾರ್ಥನೆ ಮಾಡ್ತಾ ಇರುವಾಗ 22-23ನೇ ವಚನದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಂಡರು. ಆ ರೀತಿಯಾಗಿ ನಾವುಗಳು ಕೂಡ ಕೇಳಿಸಿಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಮೂರನೇದಾಗಿ ಭಕ್ತಿಯ ಮೂರನೇ ರಹಸ್ಯ 5ನೇ ವಚನದಲ್ಲಿದೆ. ಅದೇನೆಂದರೆ ದೇವರ ಆತ್ಮವು. ಮೊದಲನೇದು ದೇವರ ಮಹಿಮೆ, ಎರಡನೇದು ದೇವರ ಸ್ವರ, ಮೂರನೇದು ದೇವರ ಆತ್ಮನು. ದೇವರ ಆತ್ಮನ ಸಹಾಯ ಇಲ್ಲದೆ ದೇವರ ಅಥವಾ ಭಕ್ತಿಯ ಜೀವನ ಮಾಡಲಿಕ್ಕಾಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಭಕ್ತಿಯ ಜೀವನ ಮಾಡಿದರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಎಷ್ಟು ದೊಡ್ಡ ಮನಸ್ಸು ಮಾಡಿ ನಮಗೂ ದೇವರಾತ್ಮನನ್ನು ಕೊಟ್ಟಿರುವಾಗ ಆತನನ್ನು ನಾವು ಸ್ವೀಕಾರ ಮಾಡಬೇಕು, ಅಂಗೀಕಾರ ಮಾಡಬೇಕು. ಸ್ವೀಕಾರ ಮಾಡಿದ ಮೇಲೆ ಕೂಡ ಆತನನ್ನು ದುಃಖಪಡಿಸಬಾರ್ದು, ಆತನನ್ನು ನಂದಿಸಬಾರ್ದು, ಆತನನ್ನು ಎದುರಿಸಬಾರ್ದು. ಹೌದು, ಆ ರೀತಿಯಾಗಿ ನಾವು ಬೆಳೆಯುವಾಗ ಭಕ್ತಿಯ ಜೀವನ ನಾವು ಮಾಡ್ತೇವೆ. ಅದು ಮೂರನೇ ಭಕ್ತಿಯ ಸಪ್ತರಹಸ್ಯಗಳಲ್ಲಿ ಮೂರನೇದಾಗಿದೆ. ನಾಲ್ಕನೇದಾಗಿ ನೋಡುವಾಗ 7ನೇ ವಚನ, ಯೆಹೆಜ್ಕೇಲ್ ಗ್ರಂಥ 43ನೇ ಅಧ್ಯಾಯದ 7ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ನರಪುತ್ರನೇ, ಇದು ನನ್ನ ಸಿಂಹಾಸನ ಸ್ಥಾನ, ನನ್ನ ಪಾದ ಸನ್ನಿಧಿ. ಇಲ್ಲಿ ನಾನು ಇಸ್ರಾಯೇಲರ ಮಧ್ಯೆ ಸದಾ ವಾಸಿಸುವೆನು. ಹಾಗಾದರೆ ಗಾಡ್ ಈಸ್ ಕಮಿಟೆಡ್ ಟು ಲಿವ್ ವಿತ್ ಅಸ್. ದೇವರು ನಮ್ಮೊಂದಿಗೆ ವಾಸಿಸುವುದಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿರುವಾಗ ನಾವು ಕೂಡ ಆತನ ಪಾದ ಸನ್ನಿಧಿಯಲ್ಲಿ ಮರಿಯಳ ಹಾಗೆ ಕೂತುಕೊಂಡು ಆತನನ್ನು, ಆತನ ಮಾತನ್ನು, ಆತನ ಅನ್ಯೋನ್ಯತೆಯನ್ನು, ಆತನ ಸೌಂದರ್ಯವನ್ನು ನೋಡುವಂಥದ್ದು ಅಗತ್ಯ. ಹೌದು, ದಾವೀದನ ಈ ಮಾತು ಹೇಳಿದ್ದು ನಾನು ಆಗಾಗ ಇದನ್ನು ಯೋಚನೆ ಮಾಡಿದ್ದುಂಟು. ಯಾಕಂತೇಳಿದರೆ ಕೀರ್ತನೆ 27ನೇ ಅಧ್ಯಾಯ ತಕ್ಷಣ 27ನೇ ಅಧ್ಯಾಯ ಅಂದ ತಕ್ಷಣ ಅದೇ ಬಂತು, ಅದೇ ಅಧ್ಯಾಯಕ್ಕೆ ಬಂತು. ನಿಮಗೂ ಇಂಥ ಅನುಭವ ಆಗಿರ್ಬೋದಲ್ವ? ಒಂದು ವಾಕ್ಯ ಒಂದು ಕಡೆ, ಇಂಥ ಪುಸ್ತಕ, ಇಂಥ ಅಧ್ಯಾಯ, ಇಂಥ ವಚನ ಅಂತ ಹೇಳಿದ್ರೆ ಅದೇ ಒಂದು ಪುಟ ನಮಗೆ ಸಿಕ್ಕಿಬಿಡುವಂಥದ್ದು ಆಶ್ಚರ್ಯ. ಅದೇ ರೀತಿಯಾಗಿ ಕೀರ್ತನೆ 27 ನನಗೆ ಸಿಕ್ತು. ಅದರಲ್ಲಿ ನೋಡುವಾಗ ದಾವೀದನು 4ನೇ ವಚನದಲ್ಲಿ, ನನ್ನ ಜೀವಮಾನದಲ್ಲೆಲ್ಲ
ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ, ಆತನ ಪಾದ ಸನ್ನಿಧಿಯಲ್ಲಿ ವಾಸ ಮಾಡುತ್ತಾ, ಯಾಕಂದರೆ ದೇವರು ನಾನು ವಾಸ ಮಾಡ್ತೀನಿ ಅಂತ ಹೇಳಿದ್ದಾರಲ್ಲ, ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ, ವಾವ್, ಪ್ರಸನ್ನತೆಯನ್ನು ನೋಡಬಹುದಾ? ನೋಡಬಹುದು. ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ, ಎಂಥವನಾಗಿರುವನೋ ಅಂಥವನಾಗಿರುವಾತನಿಂದ, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಹೇಳಿದಾತನಿಂದ ಒಂದೇ ವರವನ್ನು ಕೇಳಿಕೊಂಡು ಸುಮ್ಮನಿರೋದಲ್ಲ, ಅದನ್ನೇ ಕೇಳಿಕೊಂಡ ಮೇಲೆ ಅದನ್ನೇ ಎದುರು ನೋಡುತ್ತಿರುವೆನು. ಕೀರ್ತನೆ 27:4-5 ವಚನಗಳಲ್ಲಿ ಇಂಥ ಒಂದು ಮಾತು ಬಹಳ ಶಕ್ತಿಯುತವಾಗಿದೆ. ಭಕ್ತಿಯ ಸಪ್ತ ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗಾಗಲೇ 4 ನಾವು ನೋಡಿದ್ವಿ, ಇನ್ನು 3 ನಾವು ನೋಡಲಿಕ್ಕಿದ್ದೇವೆ. ಅದಾದಮೇಲೆ ಇನ್ನೂ ಕೂಡ 7 ಸಪ್ತ ರಹಸ್ಯಗಳಲ್ಲಿ 2ನೇ ಪಾರ್ಟ್ ಕೂಡ ನೋಡ್ಕೊಳ್ಳೋಣ. 10ನೇ ವಚನ, ಯೆಹೆಜ್ಕೇಲ್ 43:10ನೇ ವಚನದಲ್ಲಿ ನಾಚಿಕೆ ಪಡುವ ಅನುಭವ ಅಥವಾ ದೈವಿಕವಾದ ದುಃಖ. ಭಕ್ತಿಯ ರಹಸ್ಯಗಳಲ್ಲಿ ಒಂದು ದೈವಿಕವಾದ ದುಃಖ. ಗಾಡ್ಲಿ ಸಾರೋ ಈಸ್ ದ 5th ಸೀಕ್ರೆಟ್ ಆಫ್ ಗಾಡ್ಲಿನೆಸ್. ಆ ಬಗ್ಗೆ ಒಂದು ವಾಕ್ಯ ನಾನು ಓದ ಬಯಸ್ತೇನೆ. ಅದು 2ನೇ ಕೊರಿಂಥ ಮತ್ತು 7ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ, ಮತ್ತು ಅದರಲ್ಲಿ 10ನೇ ವಚನವನ್ನು ಓದ ಬಯಸ್ತೇನೆ. ಏನಂತಿದೆ ನೋಡೋಣ ಬನ್ನಿರಿ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ದೇವರ ಚಿತ್ತಾನುಸಾರವಾದ ದುಃಖ ಅದು ಮಾನಸಾಂತರವನ್ನು ಉಂಟು ಮಾಡ್ತದೆ. ಅದು ಭಕ್ತಿಯ ಒಂದು ಮಾರ್ಗ, ಸಾಗಣಿ, ಪ್ರಾಸೆಸ್. ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ರಕ್ಷಣೆ ಭಕ್ತಿಯ ಜೀವನಕ್ಕೆ ಎಲ್ಲವುಗಳಿಂದ ನಾವು ರಕ್ಷಿಸಲ್ಪಡುವಂಥದ್ದು. ಪಾಪದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ಸ್ವಾರ್ಥದಿಂದ ರಕ್ಷಣೆ, ಧರ್ಮಶಾಸ್ತ್ರದಿಂದ ರಕ್ಷಣೆ. ಹೌದು, ಈ ರಕ್ಷಣೆಯ ಅನುಭವ ಭಕ್ತಿಯ ರಹಸ್ಯ. 6ನೇದಾಗಿ ಭಕ್ತಿಯ ಸಪ್ತ ರಹಸ್ಯಗಳಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ 12ನೇ ವಚನ ಈ ರೀತಿಯಾಗಿದೆ. ಇದೇ ದೇವಸ್ಥಾನದ ನಿಯಮ. ದೇವಸ್ಥಾನದ ನಿಯಮಗಳನ್ನು ಪಾಲಿಸುವುದು ಕೂಡ ಭಕ್ತಿಯ ಸಪ್ತ ರಹಸ್ಯಗಳಲ್ಲಿ ಒಂದಾಗಿದೆ. ಆ ನಿಯಮ ಮುಖ್ಯವಾಗಿ ಏನಂತ ಹೇಳ್ಬಿಟ್ಟು ನೋಡುವಾಗ 12ನೇ ವಚನದಲ್ಲಿ 43ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಈ ರೀತಿಯಾಗಿದೆ. ಪರ್ವತಾಗ್ರದಲ್ಲಿನ ಅದರ ಪ್ರದೇಶವೆಲ್ಲ ಸುತ್ತಮುತ್ತಲೂ ಅತಿ ಪರಿಶುದ್ಧವಾಗಿರಬೇಕು. ಈಗೋ ದೇವಸ್ಥಾನದ ನಿಯಮವು ಇದೆ. ಅತಿ ಪವಿತ್ರ ಸ್ಥಾನ ಅಂತ ಹೇಳ್ಬಿಟ್ಟು ನೋಡುವಾಗ ದೇವದರ್ಶನ ಗುಡಾರದಲ್ಲಿ ಹೊರಗಿನ ಪ್ರಕಾರ ಪವಿತ್ರ ಸ್ಥಳ, ಮಹಾಪವಿತ್ರ ಸ್ಥಳ. ದೇವರ ಸನ್ನಿಧಿಯಲ್ಲಿ ಆತನನ್ನು ಕೀರ್ತನೆ 16 ಅಪೊಸ್ಕೃತ್ಯ 2ರಲ್ಲಿ ಬರೆದಿರುವ ಹಾಗೆ ನಾನು ಕರ್ತನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬಂಥ ಅನುಭವ. ಸರಿ, 43ನೇ ಅಧ್ಯಾಯದ ಮತ್ತು 13ನೇ ವಚನದಲ್ಲಿ ಸಪ್ತ ರಹಸ್ಯಗಳು, ಭಕ್ತಿಯ ಸಪ್ತ ರಹಸ್ಯಗಳಲ್ಲಿ 7ನೇ ರಹಸ್ಯ 7th ಸೀಕ್ರೆಟ್ ಆಫ್ ಗಾಡ್ಲಿನೆಸ್ ಏನಂತ ಹೇಳ್ಬಿಟ್ಟು ನೋಡೋದಾದರೆ 13ನೇ ವಚನ ಯಜ್ಞವೇದಿಯ ಅನುಭವ. ಯಜ್ಞವೇದಿಯ ಅನುಭವ ಅಂದರೆ ಯೇಸು ಕ್ರಿಸ್ತನನ್ನೇ ನಾವು ಇಬ್ರಿಯ 12:1-2 ವಚನದಲ್ಲಿ ನಾವು ನಂಬಿಕೆಯನ್ನು ಹುಟ್ಟಿಸುವವನು
ಪೂರೈಸುವನು. ನಮಗಾಗಿ ಬಲಿಯಾದಾತನನ್ನು ನಾವು ದೃಷ್ಟಿಸುತ್ತಾ ಇರುವಾಗ ನಾವು ಭಕ್ತಿಯ ರಹಸ್ಯಗಳಲ್ಲಿ, ಅನುಭವದಲ್ಲಿ 7ನೇದನ್ನು ಹೊಂದಿಕೊಳ್ತೇವೆ. ಮತ್ತು ಇನ್ನೂ 7 ವಿಷಯಗಳು ಇರುವಂಥದ್ದನ್ನು ನಾನು ಬೇಗ ಹೇಳ್ತೇನೆ. ಇನ್ನು 7 ಕೂಡ ಅದೇನಂತ ಹೇಳಿದರೆ, ಈ 7ರಲ್ಲಿ ಇನ್ನೂ 7. ಯೆಹೆಜ್ಕೇಲ್ ಗ್ರಂಥ 43ನೇ ಅಧ್ಯಾಯ ಮತ್ತು 16ನೇ ವಚನದಲ್ಲಿ ಚಚ್ಚೌಕಾಗಿರಬೇಕು, ಅಂದರೆ ಯಥಾರ್ಥರಾಗಿರಬೇಕು. ಒಳಗೊಂದು ಹೊರಗೊಂದಲ್ಲ, ಎಲ್ಲ ಒಂದೇ. ಕೀರ್ತನೆ 145:18 ಯಥಾರ್ಥವಾಗಿ ಮೊರೆ ಇಡುವುದು. ಮತ್ತು 18ನೇ ವಚನದಲ್ಲಿ ನಾವು ನೋಡುವಾಗ ವಿಧೇಯತೆ, ವಿಧಿಗಳನ್ನು ಕೈಕೊಳ್ಳಬೇಕಂತಿದೆ. 18ನೇ ವಚನ ವಿಧೇಯತೆ ಕೂಡ ಇನ್ನೊಂದು ದೇವರ ಭಕ್ತಿಯಲ್ಲಿ ಆತನ ಸನ್ನಿಧಿ ಅನುಭವಿಸುವಂತೆ ಸಹಾಯ ಮಾಡುವುದು. 19ನೇ ವಚನದಲ್ಲಿ ನೋಡುವಾಗ ಇನ್ನೊಂದಿದೆ, ಸನ್ನಿಧಿ ಸೇವೆ. ದೇವರಿಗಾಗಿ ಸೇವೆ ಅಲ್ಲ, ದೇವರಿಗೇ ಸೇವೆ ಎಂಬುದು. 43ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 20ನೇ ವಚನದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದರೆ ಶುದ್ಧೀಕರಣದ ಅನುಭವ. ಹೌದು, ಅಲ್ಲಿ ದೇವರು ಶುದ್ಧಿ ಮಾಡು ಎಂಬಂಥ ಪದ 43ನೇ ಅಧ್ಯಾಯ 20ನೇ ವಚನ ಮತ್ತು 21ನೇ ವಚನ, 22ನೇ ವಚನ, 23ನೇ ವಚನ ಕೂಡ ಶುದ್ಧಿ 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 ಎಂಬುದಾಗಿ ಬರೆದಿದೆ. 5ನೇದಾಗಿ ಇನ್ನೊಂದು ವಿಷಯ ಕೂಡ ಇದೆ. 24ನೇ ವಚನದಲ್ಲಿ 43ನೇ ಅಧ್ಯಾಯ ಯೆಹೆಜ್ಕೇಲ್ 24ರಲ್ಲಿ ಯೆಹೋವನಿಗಾಗಿ, ದೇವರಿಗಾಗಿ ನಾವು ಮಾಡಬೇಕು. ಕೊಲೊಸ್ಸೆ 3:17 ಮತ್ತು 23ರಲ್ಲಿ ಏನೇ ಮಾಡಿರೂ ದೇವರಿಗಾಗಿ ಮಾಡೋದು. 6ನೇದಾಗಿ 26ನೇ ವಚನದಲ್ಲಿ ಯೆಹೆಜ್ಕೇಲ್ 43:26ರಲ್ಲಿ 7 ದಿವಸ ಯಜ್ಞವೇದಿಯ ದೋಷ. 7 ದಿವಸ ಅಂತ ಹೇಳಿದ್ರೆ ಟೇಕ್ ಟೈಮ್, ಗಿವ್ ಟೈಮ್ ಟು ಗಾಡ್. ದೇವ್ರಿಗೆ ಸಮಯ ಕೊಡಬೇಕು. ಅರ್ಜೆಂಟ್ ಬೇಗ ಮಾಡುವಂಥದ್ದಲ್ಲ. ಕೊನೆಯದಾಗಿ ಆಫರಿಂಗ್, ನಾವು ಸಮರ್ಪಿಸುವಂಥದ್ದು. ಸರ್ವಾಂಗ ಹೋಮ, ಸಮಾಧಾನ ಯಜ್ಞ, ಇವೆಲ್ಲ ಹೇಳುವಾಗ 43:27 ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ ನಮ್ಮ ಸಮರ್ಪಣೆ ದೇವರಿಗೆ ಪ್ರತಿಷ್ಠೆ, ಅನ್ಯೋನ್ಯತೆಯನ್ನು ಸೂಚಿಸ್ತದೆ. 43ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.